ಎರಡು ಫೋನ್ಸ್ ಗಳು ರೀಸೆಂಟ್ಲಿ ಲಾಂಚ್ ಆಗಿದಾವೆ. ಒಂದು ರಿಯಲ್ಮಿ P4 Pro, ಇನ್ನೊಂದು T4 Pro. ಈ ಎರಡು ಪ್ರೋ ಅಲ್ಲಿ ಯಾವ ಪ್ರೋ ಬೆಟರ್ ಆಗಿದೆ, ನೀವ್ ಯಾವ ಫೋನ್ ತಗೋಬೇಕು, ಇವುಗಳೆಲ್ಲ ಹೊಸದಾಗಿ ಲಾಂಚ್ ಆಗಿರೋ ಫೋನ್ಸ್ ಗಳು. ಈ ಎರಡು ಫೋನ್ಸ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಸಿಮಿಲರ್ ಸ್ಪೆಸಿಫಿಕೇಶನ್ ನೋಡೋದಕ್ಕೆ ಸಿಗುತ್ತೆ. ಎರಡು ಫೋನ್ಸ್ ನ ಪ್ರೈಸಿಂಗ್ ಸಹ ಸೇಮ್ ಇದೆ. ಈ ಎರಡು ಫೋನ್ಸ್ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಈ T4 Pro ನಾನು ಅನ್ಬಾಕ್ಸಿಂಗ್ ಮಾಡಿದೀನಿ. ನೀವೇನಾದ್ರೂ ವಿಡಿಯೋ ನೋಡಿಲ್ಲ ಅಂತಂದ್ರೆ ಈಗ್ಲೇ ಹೋಗಿ ನೋಡಿ. ಮೊದಲನೇದಾಗಿ ಇವುಗಳ ಬಾಕ್ಸ್ ಕಂಟೆಂಟ್ಸ್ ನಾವು ನೋಡೋದಾದ್ರೆ, ಎರಡು ಫೋನ್ಸ್ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ. ಆದ್ರೆ ರಿಯಲ್ಮಿ P4 Pro ಬ್ಯಾಕ್ ಕವರ್ ಸ್ವಲ್ಪ ಚೆನ್ನಾಗಿದೆ. ವಿವೋ T4 Pro ನಾರ್ಮಲ್ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಎರಡು ಫೋನ್ಸ್ಗೆ ನೀವು ಯಾವುದೇ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯ ಇರೋದಿಲ್ಲ, ಯಾಕಂದ್ರೆ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗ್ತಾ ಇದೆ. ನೆಕ್ಸ್ಟ್ ಇವುಗಳ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಸ್ ನೋಡೋದಕ್ಕೆ ಚೆನ್ನಾಗಿದಾವೆ. ವಿವೋನ ಕ್ಯಾಮ್ರಾ ಮಾಡ್ಯೂಲ್ ಕ್ಲೀನ್ ಆಗಿದೆ. ರಿಯಲ್ಮಿಯಲ್ಲಿ ಕ್ಯಾಮ್ರಾ ಮಾಡ್ಯೂಲ್ ಸ್ವಲ್ಪ ದೊಡ್ಡದಾಗಿದೆ. ಇದರಲ್ಲಿ ವುಡ್ ಫಿನಿಶಿಂಗ್ ಸಿಗುತ್ತೆ. ಆದ್ರೆ ನೋಡೋದಕ್ಕೆ ಎರಡು ಚೆನ್ನಾಗಿದಾವೆ. ಪರ್ಸನಲಿ ನನಗೆ ವಿವೋ ಫೋನ್ ಇಷ್ಟ ಆಯ್ತು. ಆದ್ರೆ ವಿವೋಗೆ ಹೋಲಿಸಿದ್ರೆ ರಿಯಲ್ಮಿಯಲ್ಲಿ 500 mAh ಜಾಸ್ತಿ ಬ್ಯಾಟ್ರಿ ಇದೆ. ಆದ್ರೆ ಸೈಜ್ ಇಂದ ನೋಡಿದ್ರೆ ಎರಡು ಸ್ಲಿಮ್ ಆಗಿದಾವೆ. ರಿಯಲ್ಮಿ ವಿವೋಗಿಂತ ಜಾಸ್ತಿ ಸ್ಲಿಮ್ ಆಗಿದೆ. ಆದ್ರೆ ರಿಯಲ್ಮಿ P4 Pro ಅಲ್ಲಿ 7.6 mm ಥಿಕ್ನೆಸ್ ನ ಹೊಂದಿದೆ. ವಿವೋ T4 Pro 7.8 mm ಥಿಕ್ನೆಸ್ ನ ಹೊಂದಿದೆ. ಹಾಗೆ ರಿಯಲ್ಮಿ P4 Pro 192 ಗ್ರಾಮ್ ವೆಯ್ಟ್ ಇದೆ. ವಿವೋ T4 Pro 194 ಗ್ರಾಮ್ ವೆಯ್ಟ್ ಇದೆ. ಎರಡು ಫೋನ್ಸ್ ಕೂಡ ಸ್ಲಿಮ್ ಹಾಗೆ ಲೈಟ್ ವೈಟ್ ಆಗಿದಾವೆ. ಎರಡು ಫೋನ್ಸ್ ಕೂಡ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಹಾಗೆ ವಿವೋ T4 Pro ಗೆ IP69 ರೇಟಿಂಗ್ ಸಿಗುತ್ತೆ. ಇದು ಮಿಸ್ ಆಗಿ ನೀರಲ್ಲಿ ಬಿದ್ರೂ ಇದು ಸರ್ವೈವ್ ಆಗುತ್ತೆ. ಆದ್ರೆ ರಿಯಲ್ಮಿ P4 Pro ಗೆ ಕೇವಲ IP65 ರೇಟಿಂಗ್ ಸಿಗುತ್ತೆ. ನಾರ್ಮಲ್ ವಾಟರ್ ಸ್ಪ್ಲಾಶಸ್ ಹಾಗೆ ಡಸ್ಟ್ ಇಂದ ಪ್ರೊಟೆಕ್ಷನ್ ಸಿಗುತ್ತೆ. ಆದ್ರೆ ಇದು ನೀರಲ್ಲಿ ಬಿದ್ರೆ ಇದು ಹಾಳಾಗಬಹುದು. ನಿಮ್ಗೆ IP ರೇಟಿಂಗ್ ಇಂಪಾರ್ಟೆಂಟ್ ಆಯ್ತು ಅಂತಂದ್ರೆ ನೀವು ವಿವೋ T4 Pro ನ ತಗೋಬಹುದು. ಹಾಗೆ ಎರಡು ಫೋನ್ಸ್ ಅಲ್ಲಿ ಹ್ಯಾಪ್ಟಿಕ್ಸ್ ಆವರೇಜ್ ಆಗಿದೆ. ಎರಡು ಫೋನ್ಸ್ ಅಲ್ಲಿ ಯಾವುದೇ ಸಪರೇಷನ್ ಫೀಲ್ ಸಿಗೋದಿಲ್ಲ. ವಿವೋ T4 Pro ಗೆ ಶಾರ್ಟ್ ಕೋ ಗ್ಲಾಸ್ ಪ್ರೊಟೆಕ್ಷನ್ ಸಿಗುತ್ತೆ. ರಿಯಲ್ಮಿ P4 ಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗುತ್ತೆ. ಪ್ರೊಟೆಕ್ಷನ್ ವಿಷಯದಲ್ಲಿ ರಿಯಲ್ಮಿ P4 Pro ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇದೆ. ನೆಕ್ಸ್ಟ್ ಇವುಗಳ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ರಿಯಲ್ಮಿ P4 Pro ಅಲ್ಲಿ 6.8 ಇಂಚಸ್ 4D ಕರ್ವ್ಡ್ ಅಮಲಾಯ್ಡ್ ಡಿಸ್ಪ್ಲೇ ಸಿಗುತ್ತೆ. ವಿವೋ T4 Pro ಅಲ್ಲಿ 6.77 ಇಂಚಸ್ ಕ್ವಾಡ್ ಕರ್ವ್ಡ್ ಅಮಲಾಯ್ಡ್ ಡಿಸ್ಪ್ಲೇ ಸಿಗುತ್ತೆ. ಆದ್ರೆ ರಿಯಲ್ಮಿ P4 Pro ಅಲ್ಲಿ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇದೆ. ವಿವೋ T4 Pro ಅಲ್ಲಿ ಕೇವಲ ಫುಲ್ HD ರೆಸಲ್ಯೂಷನ್ ಡಿಸ್ಪ್ಲೇ ಇದೆ. ಜೊತೆಗೆ ಬೆಸಲ್ಸ್ ಕೂಡ ರಿಯಲ್ಮಿ P4 Pro ಅಲ್ಲಿ ತುಂಬಾ ಕಡಿಮೆ ಇದೆ. ಈ ಎರಡು ಫೋನ್ಸ್ ಅಲ್ಲಿ ಕಂಟೆಂಟ್ಸ್ ನೋಡುವಾಗ ರಿಯಲ್ಮಿ P4 Pro ಅಲ್ಲಿ ಸ್ವಲ್ಪ ಪಂಚಿ ಕಲರ್ಸ್ ಬರುತ್ತೆ. ಆದ್ರೆ ವಿವೋ T4 Pro ಅಲ್ಲಿ ಅಕ್ಯುರೇಟ್ ಕಲರ್ಸ್ ಬರುತ್ತೆ. ಆದ್ರೆ ಡೀಟೇಲ್ಸ್ ವಿಷಯದಲ್ಲಿ ರಿಯಲ್ಮಿ P4 Pro ಚೆನ್ನಾಗಿದೆ. ಬೆಸಲ್ಸ್ ಕೂಡ ಕಡಿಮೆ ಇರೋದ್ರಿಂದ ಕಂಟೆಂಟ್ಸ್ ನೋಡುವಾಗ ರಿಯಲ್ಮಿಯಲ್ಲಿ ಬೆಟರ್ ಫೀಲ್ ಸಿಗುತ್ತೆ. ಎರಡು ಫೋನ್ಸ್ ಅಲ್ಲಿ HDR10 ನ ಸಪೋರ್ಟ್ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋಸ್ ನ 60 FPS ಅಲ್ಲಿ ನೋಡಬಹುದು. ಜೊತೆಗೆ ನೆಟ್ಫ್ಲಿಕ್ಸ್ ಅಲ್ಲಿ ಎರಡು ಫೋನ್ಸ್ ಅಲ್ಲಿ HDR10 ಗೆ ಸಪೋರ್ಟ್ ಮಾಡುತ್ತೆ. ರಿಯಲ್ಮಿ P4 Pro ಅಲ್ಲಿ 1800 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಇದೆ. 6500 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಆದ್ರೆ ವಿವೋ T4 Pro ಅಲ್ಲಿ 1500 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಇದೆ. 5000 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಎರಡು ಫೋನ್ಸ್ ನ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಆದ್ರೆ ರಿಯಲ್ಮಿ P4 Pro ಸ್ವಲ್ಪ ಜಾಸ್ತಿ ಬ್ರೈಟ್ ಆಗಿದೆ. ಜೊತೆಗೆ ರಿಯಲ್ಮಿ P4 Pro ಅಲ್ಲಿ 4608 Hz PWM ಡಿಮ್ಮಿಂಗ್ ಸಿಗುತ್ತೆ. ವಿವೋ T4 Pro ಅಲ್ಲಿ 2160 Hz PWM ಡಿಮ್ಮಿಂಗ್ ಸಿಗುತ್ತೆ. ಇದರಿಂದ ರಿಯಲ್ಮಿ P4 Pro ನ ಲೋ ಲೈಟ್ ಅಲ್ಲಿ ಯೂಸ್ ಮಾಡಬಹುದು. ಕಣ್ಗಳೇನು ಉರಿಯೋದಿಲ್ಲ. ಹಾಗೆ ಎರಡು ಫೋನ್ಸ್ ನ ಡಿಸ್ಪ್ಲೇ ಸ್ಮೂತ್ ಆಗಿದೆ. ಆದ್ರೆ ವಿವೋ T4 Pro ಅಲ್ಲಿ 120 Hz ರಿಫ್ರೆಶ್ ರೇಟ್ ಇದೆ. ರಿಯಲ್ಮಿ P4 Pro ಅಲ್ಲಿ 144 Hz ರಿಫ್ರೆಶ್ ರೇಟ್ ಇದೆ. ಆದ್ರೆ ಇವುಗಳಲ್ಲಿ ಜಾಸ್ತಿ ಏನು ಡಿಫರೆನ್ಸ್ ಇಲ್ಲ. ಓವರ್ ಆಲ್ ಎರಡು ಫೋನ್ಸ್ ನ ಡಿಸ್ಪ್ಲೇ ಚೆನ್ನಾಗಿದೆ. ಆದ್ರೆ ರಿಯಲ್ಮಿ P4 Pro ಅಲ್ಲಿ ಹೈಯರ್ ರೆಸಲ್ಯೂಷನ್ ಸಿಗುತ್ತೆ. ಇದರ ಬೆಸಲ್ಸ್ ಕೂಡ ತುಂಬಾ ಕಡಿಮೆ ಇದೆ. ಇದು ಜಾಸ್ತಿ ಬ್ರೈಟ್ ಆಗಿದೆ. ಫ್ಲಿಕರ್ ಕೂಡ ಏನು ಆಗೋದಿಲ್ಲ. ಹಾಗೆ ಎರಡು ಫೋನ್ಸ್ ಅಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಆದ್ರೆ ರಿಯಲ್ಮಿನ ಸ್ಪೀಕರ್ ಲೌಡ್ ಆಗಿದೆ. ಬೆಟರ್ ಡೀಟೇಲ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ರಿಯಲ್ಮಿಯಲ್ಲಿ ಬೆಟರ್ ಆಗಿ ಸಿಗುತ್ತೆ. ಹಾಗೆ ಎರಡು ಫೋನ್ಸ್ ಅಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ಈ ಸೆನ್ಸರ್ ಗಳು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಸ್ ಆಂಡ್ರಾಯ್ಡ್ 15 ಅಲ್ಲಿ ಬರುತ್ತೆ. ರಿಯಲ್ಮಿ P4 Pro ರಿಯಲ್ಮಿ UI 6 ಅಲ್ಲಿ ವರ್ಕ್ ಮಾಡುತ್ತೆ. ವಿವೋ ಫನ್ ಟಚ್ OS 15 ಅಲ್ಲಿ ವರ್ಕ್ ಮಾಡುತ್ತೆ. ರಿಯಲ್ಮಿ P4 Pro ಗೆ 3 years ಮೇಜರ್ OS ಅಪ್ಡೇಟ್, 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಆದ್ರೆ ವಿವೋ T4 Pro ಗೆ 4 years ಮೇಜರ್ OS ಅಪ್ಡೇಟ್, 6 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಎರಡು ಫೋನ್ಸ್ ಗಳ ಅಪ್ಡೇಟ್ ಸಪೋರ್ಟ್ ಚೆನ್ನಾಗಿದೆ. ಆದ್ರೆ ವಿವೋ ಫೋನ್ ಗೆ ಜಾಸ್ತಿ ಅಪ್ಡೇಟ್ ಸಿಗುತ್ತೆ. ಆದ್ರೆ ರಿಯಲ್ಮಿನ UI ಸ್ವಲ್ಪ ಕ್ಲೀನ್ ಆಗಿದೆ. ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಬರುತ್ತೆ. ಆದ್ರೆ ವಿವೋದಲ್ಲಿ ತುಂಬಾ ಪ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಬರುತ್ತೆ.
ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಕೂಡ ಬರುತ್ತೆ. ಇದರಿಂದ ರಿಯಲ್ಮಿ UI ಸ್ವಲ್ಪ ಕ್ಲೀನ್ ಅಂತ ಫೀಲ್ ಆಗುತ್ತೆ. ಜೊತೆಗೆ ರಿಯಲ್ಮಿ UI ಸ್ವಲ್ಪ ಮಾಡರ್ನ್ ಫೀಲ್ ಕೊಡುತ್ತೆ. ವಿವೋನ UI ಸ್ವಲ್ಪ ಓಲ್ಡ್ ಫೀಲ್ ಕೊಡುತ್ತೆ. ಆದ್ರೆ ಅನಿಮೇಷನ್ಸ್ ಎರಡು ಫೋನ್ಸ್ ಅಲ್ಲಿ ಚೆನ್ನಾಗಿದೆ. ವಿವೋನ UI ಅಲ್ಲಿ ಯಾವುದೇ ಬಗ್ಸ್ ಇಲ್ಲ, ಆಪ್ಟಿಮೈಸ್ಡ್ UI ಸಿಗುತ್ತೆ. ಎರಡು ಫೋನ್ಸ್ ಅಲ್ಲಿ AI ಫೀಚರ್ಸ್ ಗಳು ಕೂಡ ಸಿಗುತ್ತೆ. ಆದ್ರೆ ಇದರಲ್ಲಿ AI ಎಡಿಟ್ ಜೀನಿ ಸಿಗುತ್ತೆ. ಸಾಫ್ಟ್ವೇರ್ ಅಪ್ಡೇಟ್ ವಿಷಯದಲ್ಲಿ ವಿವೋ ಚೆನ್ನಾಗಿದೆ. ಆದ್ರೆ AI ಫೀಚರ್ಸ್, UI ಡಿಸೈನ್ ವಿಷಯದಲ್ಲಿ ರಿಯಲ್ಮಿ P4 Pro ಚೆನ್ನಾಗಿದೆ. ನೆಕ್ಸ್ಟ್ ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಸ್ ಅಲ್ಲಿ ಸೇಮ್ ಪ್ರೊಸೆಸರ್ ಸಿಗುತ್ತೆ. ಅಂದ್ರೆ ಎರಡರಲ್ಲೂ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 7 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ರಿಯಲ್ಮಿ P4 Pro ಅಲ್ಲಿ LPDDR4X ರ್ಯಾಮ್ ಇದೆ. UFS 3.1 ಸ್ಟೋರೇಜ್ ಸಿಗುತ್ತೆ. ಆದ್ರೆ ವಿವೋ T4 Pro ಅಲ್ಲಿ LPDDR4X ರ್ಯಾಮ್ ಇದೆ. UFS 2.2 ಸ್ಟೋರೇಜ್ ಸಿಗುತ್ತೆ. ರಿಯಲ್ಮಿ ಅಲ್ಲಿ ರ್ಯಾಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಇದರಲ್ಲಿ 1,20,000 ಪ್ಲಸ್ UFS ಸ್ಕೋರ್ ಇದೆ. ಆದ್ರೆ ವಿವೋ T4 Pro ಅಲ್ಲಿ 94,000 ಪ್ಲಸ್ UFS ಸ್ಕೋರ್ ಇದೆ. ಇದರಿಂದ ವಿವೋ T4 Pro ನ ಲಾಂಗ್ ಟರ್ಮ್ ವರ್ಗೂ ಯೂಸ್ ಮಾಡುವಾಗ ಸ್ವಲ್ಪ ಸ್ಲೋ ಫೀಲ್ ಆಗಬಹುದು. ಆದ್ರೆ ರಿಯಲ್ಮಿ ಅಲ್ಲಿ ಆಗೋದಿಲ್ಲ. ಹಾಗೆ ವಿವೋ ಅಲ್ಲಿ 10,08,000 ಪ್ಲಸ್ ಅಂಟು ಸ್ಕೋರ್ ಇದೆ. ರಿಯಲ್ಮಿ ಅಲ್ಲಿ 10,76,000 ಪ್ಲಸ್ ಅಂಟು ಸ್ಕೋರ್ ಇದೆ. ವಿವೋಗಿಂತ ರಿಯಲ್ಮಿಯಲ್ಲಿ ಅಂಟು ಸ್ಕೋರ್ ಜಾಸ್ತಿ ಇದೆ. ಆದ್ರೆ ರಿಯಲ್ ಲೈಫ್ ಯೂಸೇಜ್ ಅಲ್ಲಿ ಜಾಸ್ತಿ ಏನೋ ಡಿಫ್ರೆನ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ಎರಡು ಫೋನ್ಸ್ ಅಲ್ಲಿ ಆಪ್ಸ್ ಓಪನಿಂಗ್ ಕ್ಲೋಸಿಂಗ್ ಸ್ಪೀಡ್ ಸೇಮ್ ಇದೆ. ಸೇಮ್ ಅನಿಮೇಷನ್ ಸಿಗುತ್ತೆ. ನಾರ್ಮಲ್ ಟಾಸ್ಕ್ ಎರಡು ಫೋನ್ಸ್ ಅಲ್ಲಿ ಸೇಮ್ ಇದೆ. ನಾರ್ಮಲ್ ಟಾಸ್ಕ್ ನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದ್ರೆ ಹೆವಿ ಆಪ್ಸ್ ಅಂದ್ರೆ BGMI ಲಾಂಚ್ ಮಾಡಿದಾಗ ರಿಯಲ್ಮಿ ಫಸ್ಟ್ ಓಪನ್ ಮಾಡುತ್ತೆ. COD ಲಾಂಚ್ ಮಾಡಿದಾಗ ಇದ್ರಲ್ಲಿನೂ ರಿಯಲ್ಮಿ ಫಸ್ಟ್ ಓಪನ್ ಮಾಡುತ್ತೆ. ಹಾಗೆ ವಿವೋನ BGMI ಅಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಆದ್ರೆ ರಿಯಲ್ಮಿಯ BGMI ಅಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಇವುಗಳ FPS ಟೆಸ್ಟ್ ಮಾಡಿದಾಗ ವಿವೋ ಆವರೇಜ್ 60 FPS ಕೊಡುತ್ತೆ. ರಿಯಲ್ಮಿ ಆವರೇಜ್ 85 FPS ಕೊಡುತ್ತೆ. ಆದ್ರೆ ರಿಯಲ್ಮಿ P4 Pro ಸ್ವಲ್ಪ ಜಾಸ್ತಿ ಹೀಟ್ ಆಗ್ತಾ ಇದೆ. CPU ಥ್ರಾಟಲ್ ನ ಗ್ರಾಫ್ ನೋಡಿ. ಹಾಗೆ ರಿಯಲ್ಮಿ ಅಲ್ಲಿ ಫ್ಲಕ್ಚುಯೇಟಿಂಗ್ ಆಗ್ತಾ ಇರುತ್ತೆ. ಆದ್ರೆ ವಿವೋ ಅಲ್ಲಿ ಗ್ರೀನ್ ಅಲ್ಲೇ ಇರುತ್ತೆ. ರಿಯಲ್ಮಿ P4 Pro ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಆದ್ರೆ ಇದು ಜಾಸ್ತಿ ಹೀಟ್ ಆಗುತ್ತೆ. ಆದ್ರೆ ವಿವೋ T4 Pro ಡೀಸೆಂಟ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಆದ್ರೆ ಇದು ಜಾಸ್ತಿ ಹೀಟ್ ಆಗೋದಿಲ್ಲ. ನೆಕ್ಸ್ಟ್ ಇವುಗಳ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ರಿಯಲ್ಮಿ ಅಲ್ಲಿ 7000 mAh ಬ್ಯಾಟರಿ ಇದೆ. ಇದು 80 ವ್ಯಾಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ವಿವೋ ಅಲ್ಲಿ 6500 mAh ಬಿಗ್ ಬ್ಯಾಟರಿ ಇದೆ. ಇದು 90 ವ್ಯಾಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಎರಡು ಫೋನ್ಸ್ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಆದ್ರೆ ಎರಡು ಫೋನ್ಸ್ ನ ಬ್ಯಾಟರಿ ಬ್ಯಾಕಪ್ ಡಿಫರೆಂಟ್ ಆಗಿದೆ. ಹೆವಿ ಯೂಸೇಜ್ ಅಲ್ಲಿ ರಿಯಲ್ಮಿ P4 Pro 7 ಅವರ್ಸ್ ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ಆದ್ರೆ ವಿವೋ T4 Pro 8 ಅವರ್ಸ್ ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ವಿವೋ T4 Pro ಸ್ವಲ್ಪ ಜಾಸ್ತಿ ಬ್ಯಾಟರಿ ಬ್ಯಾಕಪ್ ಕೊಡುತ್ತೆ. ಯಾಕಂದ್ರೆ ಇದರಲ್ಲಿ ಕೇವಲ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಡಿಸ್ಪ್ಲೇ ಇದೆ. ಇದು ಜಾಸ್ತಿ ಬ್ಯಾಟರಿ ಕನ್ಸ್ಯೂಮ್ ಮಾಡೋದಿಲ್ಲ. ಆದ್ರೆ ರಿಯಲ್ಮಿ ಅಲ್ಲಿ 1.5K ರೆಸೊಲ್ಯೂಷನ್ ಡಿಸ್ಪ್ಲೇ ಇದೆ. ಇದು ಜಾಸ್ತಿ ಬ್ಯಾಟರಿ ಕನ್ಸ್ಯೂಮ್ ಮಾಡುತ್ತೆ. ಜೊತೆಗೆ ರಿಯಲ್ಮಿ ಬ್ರೈಟ್ನೆಸ್ ಕೂಡ ಜಾಸ್ತಿ ಸಿಗುತ್ತೆ. ಇದರಿಂದ ಜಾಸ್ತಿ ಬ್ಯಾಟರಿ ಕನ್ಸ್ಯೂಮ್ ಮಾಡುತ್ತೆ. ಓವರ್ ಆಲ್ ಎರಡು ಫೋನ್ಸ್ ನ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. ನೆಕ್ಸ್ಟ್ ಇವುಗಳ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ರಿಯಲ್ಮಿ ಅಲ್ಲಿ 9 5G ಬ್ಯಾಂಡ್ ಸಿಗುತ್ತೆ. ವಿವೋ ಅಲ್ಲಿ 11 5G ಬ್ಯಾಂಡ್ ಸಿಗುತ್ತೆ. ರಿಯಲ್ಮಿ ಅಲ್ಲಿ 5G ಬ್ಯಾಂಡ್ ಸ್ವಲ್ಪ ಕಡಿಮೆ ಆಯ್ತು. ಆದ್ರೆ ಎರಡು ಫೋನ್ಸ್ ಅಲ್ಲಿ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಎರಡರಲ್ಲೂ 5G ಪ್ಲಸ್ PoN ಸಪೋರ್ಟ್ ಸಿಗುತ್ತೆ. ಎರಡು ಫೋನ್ಸ್ ಅಲ್ಲಿ Wi-Fi 6 ಇದೆ. ಬ್ಲೂಟೂತ್ 5.4 ಸಿಗುತ್ತೆ. ವೈಡ್ ವೈನ್ L1 ಇದೆ. ಎರಡು ಫೋನ್ಸ್ ಅಲ್ಲಿ NFC ಸಿಗೋದಿಲ್ಲ. ನೆಕ್ಸ್ಟ್ ಇವುಗಳ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಸ್ ಅಲ್ಲಿ ಡಿಫರೆಂಟ್ ಕ್ಯಾಮೆರಾ ಸೆಟಪ್ ಇದೆ. ರಿಯಲ್ಮಿ ಅಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಸಿಗುತ್ತೆ. 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ವಿವೋ ಅಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪ್ ಕ್ಯಾಮೆರಾ ಇದೆ. ಮೊದಲಿಗೆ ನಾವು ಮೇನ್ ಕ್ಯಾಮೆರಾನ ಕಂಪೇರ್ ಮಾಡಿದ್ರೆ ಎರಡರಲ್ಲೂ ಸ್ವಲ್ಪ ಕಲರ್ ಡಿಫರೆನ್ಸ್ ಇದೆ. ಎರಡರಲ್ಲೂ ಕಲರ್ ಸ್ವಲ್ಪ ಬೂಸ್ಟೆಡ್ ಆಗಿ ಬರುತ್ತೆ. ಮತ್ತೆ ಸ್ಕಿನ್ ಟೋನ್ ಕೂಡ ಎರಡು ಫೋನ್ಸ್ ಫೋಟೋಸ್ ಅಲ್ಲಿ ಸ್ವಲ್ಪ ಡಿಫರೆಂಟ್ ಇದೆ. ಆದ್ರೆ ಮೇನ್ ಸೆನ್ಸರ್ ರಿಯಲ್ಮಿ ಸ್ವಲ್ಪ ಬೆಟರ್ ಆಗಿದೆ. ಡೀಟೇಲ್ಸ್ ಕೂಡ ರಿಯಲ್ಮಿ ಅಲ್ಲಿ ಜಾಸ್ತಿ ಬರುತ್ತೆ. ಆದ್ರೆ ಲೈಟ್ ಕಂಟ್ರೋಲ್, ಡೈನಮಿಕ್ ರೇಂಜ್ ಎರಡು ಫೋನ್ಸ್ ಅಲ್ಲಿ ಚೆನ್ನಾಗಿದೆ. ಆದ್ರೆ ನೀವು ಸ್ವಲ್ಪ ಝೂಮ್ ಮಾಡಿ ಫೋಟೋಸ್ ನ ತೆಗೆದಾಗ ರಿಯಲ್ಮಿ ಅಲ್ಲಿ ಡೀಟೇಲ್ಸ್ ಕಡಿಮೆ ಆಗುತ್ತೆ. ರಿಯಲ್ಮಿ 2x ಝೂಮ್ ಅಲ್ಲಿ ಸ್ಟ್ರಗಲ್ ಮಾಡುತ್ತೆ. ಆದ್ರೆ ವಿವೋ 3x 10x ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ವಿವೋಗೆ ಕಂಪೇರ್ ಮಾಡಿದ್ರೆ ರಿಯಲ್ಮಿ ಇನ್ನೂ ತುಂಬಾ ಬೆಟರ್ ಆಗಬೇಕು. ಝೂಮ್ ಫೋಟೋಸ್ ಅಲ್ಲಿ ವಿವೋ ಚೆನ್ನಾಗಿ ಕೆಲಸ ಮಾಡುತ್ತೆ. ವಿವೋ ಅಲ್ಲಿ 10x ಫೋಟೋಸ್ ಚೆನ್ನಾಗಿ ಬರುತ್ತೆ. ವಿವೋ 10x ಅಲ್ಲಿ ಹ್ಯೂಮನ್ ನ ಆಗ್ಲಿ ಅಥವಾ ಸಬ್ಜೆಕ್ಟ್ ನ ಆಗ್ಲಿ ಚೆನ್ನಾಗಿ ಫೋಕಸ್ ಮಾಡುತ್ತೆ. ಯಾಕಂದ್ರೆ ವಿವೋ ಅಲ್ಲಿ ಸ್ಪೆಷಲ್ ಝೂಮ್ ಲೆನ್ಸ್ ಸಿಗುತ್ತೆ. ದೂರದಲ್ಲಿ ಇರೋ ಟೆಕ್ಸ್ಟ್ ಕೂಡ ವಿವೋ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ವಿವೋ ಅಲ್ಲಿ ಅಪ್ ಟು 100x ಝೂಮ್ ಮಾಡಬಹುದು. ಹಾಗೆ ರಿಯಲ್ಮಿ ಅಲ್ಲಿ ಮ್ಯಾಕ್ಸಿಮಮ್ 20x ಝೂಮ್ ಮಾಡಬಹುದು. ಎರಡು ಫೋನ್ಸ್ ನ 20x ಝೂಮ್ ಫೋಟೋಸ್ ಅಲ್ಲಿ ವಿವೋ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆದ್ರಿಂದ ಝೂಮ್ ಫೋಟೋಸ್ ವಿವೋ ಅಲ್ಲಿ ಚೆನ್ನಾಗಿ ಬರುತ್ತೆ. ಹಾಗೆ ವಿವೋನ ಪೋರ್ಟ್ರೇಟ್ ಫೋಟೋಸ್ 1x 2x 3x ಹಾಗೆ 4x ಝೂಮ್ ಮಾಡಬಹುದು. ಅದೇ ರಿಯಲ್ಮಿ ಅಲ್ಲಿ 1x ಹಾಗೆ 2x ಝೂಮ್ ಮಾತ್ರ ಮಾಡಬಹುದು.
ಝೂಮ್ ಪೋರ್ಟ್ರೇಟ್ ಫೋಟೋಸ್ ವಿವೋ ಅಲ್ಲಿ ಸ್ವಲ್ಪ ಬೆಟರ್ ಆಗಿದೆ. ಡೀಟೇಲ್ಸ್ ವಿವೋ ಅಲ್ಲಿ ಚೆನ್ನಾಗಿದೆ. 3x ಹಾಗೆ 4x ಪೋರ್ಟ್ರೇಟ್ ಫೋಟೋಸ್ ಅಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ. ಮೇನ್ ಕ್ಯಾಮ್ರಾ ಇಂದ ಫೋಟೋಸ್ ತೆಗೆದಾಗ ರಿಯಲ್ಮಿ ಅಲ್ಲಿ ಚೆನ್ನಾಗಿ ಡೀಟೇಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ಝೂಮ್ ಫೋಟೋಸ್ ಪೋರ್ಟ್ರೇಟ್ ಫೋಟೋಸ್ ವಿವೋ ಅಲ್ಲಿ ಚೆನ್ನಾಗಿ ಬರುತ್ತೆ. ರಿಯಲ್ಮಿ ಅಲ್ಲಿ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇರೋದ್ರಿಂದ ವೈಡ್ ಫೋಟೋಸ್ ತೆಗಿಬಹುದು. ಆದ್ರೆ ಇದರಲ್ಲಿ ಏನು ಡೀಟೇಲ್ಸ್ ಚೆನ್ನಾಗಿಲ್ಲ. ಇದು ಜಾಸ್ತಿ ಏನು ಯೂಸ್ಫುಲ್ ಆಗಿಲ್ಲ. ಹಾಗೆ ಲೋ ಲೈಟ್ ಅಲ್ಲಿ ಎರಡು ಫೋನ್ ಸೇಮ್ ಇದಾವೆ. ಎರಡರಲ್ಲೂ ಸ್ವಲ್ಪ ಕಲರ್ಸ್ ಡಿಫ್ರೆಂಟ್ ಇದೆ. ಸ್ವಲ್ಪ ಸ್ಕಿನ್ ಟೋನ್ ಡಿಫ್ರೆಂಟ್ ಆಗಿ ಬರುತ್ತೆ. ಎರಡು ಫೋನ್ಸ್ ಅಲ್ಲಿ ಬ್ರೈಟ್ ಫೋಟೋಸ್ ಬರುತ್ತೆ. ಹಾಗೆ ಎರಡು ಫೋನ್ಸ್ ಅಲ್ಲಿ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಆದ್ರೆ ರಿಯಲ್ಮಿ ಅಲ್ಲಿ 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ವಿವೋ ಅಲ್ಲಿ 4K ವಿಡಿಯೋಸ್ ನ 30 FPS ಅಲ್ಲಿ ವಿಡಿಯೋ ಮಾಡಬಹುದು. ಆದ್ರೆ ವಿವೋನ ಪೆರಿಸ್ಕೋಪ್ ಕ್ಯಾಮ್ರಾ ಇಂದ 3x ಝೂಮ್ ಮಾಡಿ ವಿಡಿಯೋ ಮಾಡಬಹುದು. 3x ಪೆರಿಸ್ಕೋಪ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. ಆದ್ರೆ ರಿಯಲ್ಮಿನ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಂದ ಕೇವಲ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ವಿಷಯದಲ್ಲಿ ವಿವೋ ಚೆನ್ನಾಗಿದೆ. ಹಾಗೆ ಇವುಗಳ ಸೆಲ್ಫಿ ಕ್ಯಾಮ್ರಾನ ನಾವು ನೋಡೋದಾದ್ರೆ ರಿಯಲ್ಮಿ ಅಲ್ಲಿ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಇದೆ. ವಿವೋ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಇದೆ. ಸೆಲ್ಫಿ ಫೋಟೋಸ್ ಅಲ್ಲಿ ರಿಯಲ್ಮಿ ಬೆಟರ್ ಆಗಿದೆ. ಡೀಟೇಲ್ಸ್ ರಿಯಲ್ಮಿ ಅಲ್ಲಿ ಚೆನ್ನಾಗಿದೆ. ಸೆಲ್ಫಿ ಪೋರ್ಟ್ರೇಟ್ ಅಲ್ಲಿನೂ ರಿಯಲ್ಮಿ ಬೆಟರ್ ಆಗಿದೆ. ರಿಯಲ್ಮಿ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಡೀಟೇಲ್ಸ್ ಚೆನ್ನಾಗಿದೆ. ಹಾಗೆ ರಿಯಲ್ಮಿ ಅಲ್ಲಿ 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ವಿವೋ ಅಲ್ಲಿ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ವಿವೋ ಸೆಲ್ಫಿ ವಿಡಿಯೋಸ್ ಅಲ್ಲಿ ಸ್ಟೆಬಿಲೈಸೇಷನ್ ಚೆನ್ನಾಗಿಲ್ಲ. ಆದ್ರೆ ರಿಯಲ್ಮಿ ಅಲ್ಲಿ ಚೆನ್ನಾಗಿದೆ. ಓವರ್ ಆಲ್ ಎರಡು ಫೋನ್ಸ್ ನ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಅದೇ ಝೂಮ್ ಫೋಟೋಸ್ ವಿಷಯ ಬಂದಾಗ ವಿವೋ ಬೆಟರ್ ಆಗಿದೆ. ಕೊನೆಯದಾಗಿ ಇವುಗಳ ಪ್ರೈಸಿಂಗ್ ನ ನೋಡೋದಾದ್ರೆ ರಿಯಲ್ಮಿ P4 Pro ನ ಬೇಸ್ ವೇರಿಯಂಟ್ 8GB ರ್ಯಾಮ್ 128GB ಸ್ಟೋರೇಜ್ ಗೆ 24,999 ಆಗುತ್ತೆ. ಆದ್ರೆ ವಿವೋ T4 Pro ನ ಬೇಸ್ ವೇರಿಯಂಟ್ 8GB ರ್ಯಾಮ್ 128GB ಸ್ಟೋರೇಜ್ ಗೆ 27,999 ಆಗುತ್ತೆ. ವಿವೋ T4 Pro ಸ್ವಲ್ಪ ಕಾಸ್ಟ್ಲಿ ಫೋನ್ ಆಗಿದೆ. ಇದಕ್ಕೆ 3,000 ಎಕ್ಸ್ಟ್ರಾ ಖರ್ಚಾಗುತ್ತೆ. ಹಾಗಿದ್ರೆ ಈ ಎರಡು ಫೋನ್ಸ್ ಅಲ್ಲಿ ಯಾವ ಫೋನ್ ತಗೋಬೇಕು ಅಂತಂದ್ರೆ ರಿಯಲ್ಮಿ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಬೆಟರ್ ಸೆಲ್ಫಿ ಕ್ಯಾಮ್ರಾ ಇದೆ. 4K ವಿಡಿಯೋಸ್ ನ 60 FPS ಅಲ್ಲಿ ತೆಗೆಯುತ್ತೆ. ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಮತ್ತೆ ಈ ವಿವೋ ಅಲ್ಲಿ ಬೆಟರ್ IP ರೇಟಿಂಗ್ ಸಿಗುತ್ತೆ. ಲಾಂಗರ್ ಅಪ್ಡೇಟ್ ಸಪೋರ್ಟ್ ಇದೆ. ಬೆಟರ್ ಝೂಮ್ ಫೋಟೋಸ್ ಬರುತ್ತೆ. ಪೆರಿಸ್ಕೋಪ್ ಅಲ್ಲಿ 4K ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ಈಗ ನನ್ನ ಪ್ರಕಾರ ನಿಮ್ಗೇನಾದ್ರೂ IP ರೇಟಿಂಗ್ ಬೇಡ, ಪೆರಿಸ್ಕೋಪ್ ಲೆನ್ಸ್ ಯೂಸ್ ಮಾಡೋದಿಲ್ಲ, ಆದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು, ವಿಡಿಯೋಸ್ ಚೆನ್ನಾಗಿ ಬರಬೇಕು, ಮೇನ್ ಕ್ಯಾಮ್ರಾ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ರಿಯಲ್ಮಿ P4 Pro ನ ತಗೊಳ್ಳಿ. ಆದ್ರೆ ನಿಮ್ಗೆ ಡೀಸೆಂಟ್ ಪರ್ಫಾರ್ಮೆನ್ಸ್, IP ರೇಟಿಂಗ್, ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ, ಪೆರಿಸ್ಕೋಪ್ ಲೆನ್ಸ್, ಬೆಸ್ಟ್ ಪೋರ್ಟ್ರೇಟ್ ಫೋಟೋಸ್ ಬೇಕು ಅಂತಂದ್ರೆ ವಿವೋ T4 Pro ನ ತಗೊಳ್ಳಿ. ಎರಡು ಫೋನ್ಸ್ ತಮ್ಮ ಪ್ರೈಸ್ ರೇಂಜ್ ಅಲ್ಲಿ ವ್ಯಾಲ್ಯೂನ ಪ್ರೊವೈಡ್ ಮಾಡ್ತವೆ. ಎರಡು ಫೋನ್ಸ್ ಕೂಡ ಆಲ್ರೌಂಡರ್ ಫೋನ್ ಆಗಿದಾವೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ವಿವೋ T4 Pro ವರ್ಸಸ್ ರಿಯಲ್ಮಿ P4 Pro ನ ಕಂಪೇರ್ ಮಾಡಿ ಹೇಳಿದೀನಿ. ಈ ಎರಡು ಫೋನ್ಸ್ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.